Audio Jungle. Audio Jungle. అలాగా అయితే మనం ఓడిపోతాము. కలిసి కూటిగా ఐక్యంగా వచ్చినప్పుడు మాత్రమే మనము జయించగలము, ఓడించగలము. We are not fighting against flesh and blood. The Bible says in the book of Ephesians, chapter. ఎఫెసీ రాసిన పత్రిక 6వ అధ్యాయంలో రక్త మాంసములతో మనము పోరాటం లేదు కానీ But we are fighting against the evil forces that are working in the heavenly places. ఆ యొక్క ఆకాశ మండలంలోని దురాత్మ సమూహములతో మనం పోరాడుతున్నాము అని చెప్పేసి వాక్యం సెలవిస్తోంది. Amen. United, we come together and pray together. Great revival is going to come upon our land. చేరి వచ్చినప్పుడు మనం కలిసికట్టుగా వచ్చినప్పుడు మాత్రమే మనము దేవుని కొరకు గొప్ప కార్యాలు చేయగలము, జయించగలము. Amen. ఆమేన్. సో ఒక స్థానం నుంచి మరో ఉన్నతమైన స్థానానికి వెళ్ళబోతున్నారు కాబట్టి ఒకటి ఆ పట్టణానికి और मेरे देव आशीर्वाद के ಕೊಡುತ್ತಾರೆ ಅವರು ಪ್ರಜ್ವಲಿಸಬೇಕು ಮಠವರು ಅವರ ತಮ್ಮ ಸ್ಥಾನದಲ್ಲಿ ಪ್ರಜ್ವಲಿಸಬೇಕು ಮತ್ತು ಈಗ ಇದ್ದ ಸ್ಥಾನದಿಂದ ಇನ್ನೂ ದ್ವಿತೀಯ ಸ್ಥಾನಕ್ಕೆ ಹೋಗಲಿಕ್ಕಿದ್ದಾರೆ. ನಿಜವಾಗಿ ದೇವರನ್ನು ಸಾಧ್ಯಗೊಳಿಸಬೇಕು ಮತ್ತು ನಮ್ಮ ಭಾಗವನ್ನು ಅವರು ಆಶೀರ್ವದಿಸಬೇಕು. ತಂದೆಯಾದ ದೇವರೇ, ರಜತ್ ಉಳ್ಳಾಗಡ್ಡಿಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ಅವರು ಕರ್ತನೆ ನೀನು ವಹಿಸಿದ ಸ್ವಾಮಿ ಕರ್ತನೆ ಅಧಿಕಾರವನ್ನು ತೆಗೆದುಕೊಂಡು ತಮ್ಮ ಸ್ಥಾನದಲ್ಲಿ ಕರ್ತನೆ ಅವರು ನಿನಗಾಗಿ ಮಾಡಬೇಕು, ಅವರು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ದಯಮಾಡಿ ಅವರನ್ನು ಆಶೀರ್ವದಿಸು, ಅವರನ್ನು ಬಲಪಡಿಸು, ಅವರ ಸೇವೆಯನ್ನು ಆಶೀರ್ವದಿಸು.
ಅವರ ಸೇವೆಗೆ ವ್ಯಾಪ್ತಿಗೆ ಒಳಪಟ್ಟಂತೆ ಎಲ್ಲ ಜನರನ್ನು ಎಲ್ಲ ಭಾಗಗಳನ್ನು ಆಶೀರ್ವದಿಸು. ಅದರ ನಿಮಿತ್ತವಾಗಿ ಕರ್ತನೆ ಅವರು ತಮ್ಮ ಪಕ್ಷದಲ್ಲಿ ಮಾತ್ರವಲ್ಲ ಪಕ್ಷಾತೀತವಾಗಿ ಎಲ್ಲರ ಮಧ್ಯದಲ್ಲಿ ನೀಕೃತರಾದಂತಹ ನಾಯಕರಾಗಿ ಸ್ವಾಮಿ ಪ್ರಜ್ವಲಿಸುವಂತೆ ನೀನು ಅವರನ್ನು ಆಶೀರ್ವದಿಸು. ಈಗ ಇದು ಸ್ಥಿತಿಗಿಂತ ಇನ್ನೂ ಉನ್ನತವಾದ ಸ್ಥಿತಿಗೆ ದಾಖಲಿಸುತ್ತಾರೆ. ಅದೇ ರೀತಿ ಸ್ವಾಮಿ ನಮ್ಮ ಸಹೋದರಿ ಸುವರ್ಣ ಕಲ್ಲಕುಂಟದಲ್ಲಿ ನಾವು ತರ್ತೇವೆ ಸ್ವಾಮಿ ಅವ್ರ ಮೇಲೆ ಕೈ ಚಾಚು. ನೀನು ಅವರನ್ನು ಆಶೀರ್ವದಿಸು. ಇದುವರೆಗೆ ಆಶೀರ್ವದಿಸಿದಿ ಸ್ವಾಮಿ. ಎಷ್ಟು ಬೇಗನೆ ಸ್ವಾಮಿ ನಮ್ಮ ಪಟ್ಟಣದ ಸ್ವಾಮಿ ಕರ್ತನೆ ಅತ್ಯುನ್ನತವಾದಂತಹ ಒಂದು ಸ್ಥಾನಕ್ಕೆ ಅವರು ಆರಿಸಿ ಸ್ವಾಮಿ ಮುಂದೆ ಬರಬೇಕಿದ್ದಾರೆ. ಅದಕ್ಕಾಗಿ ಅವರು ಮಾಡ್ತಿರೋದೆಲ್ಲ ಪ್ರಯತ್ನ ನೀನು ಅವರು ಈ ಸ್ವಾಮಿ ನೀನು ಅವರನ್ನು ಆಶೀರ್ವದಿಸು. ಅದೇ ಸಮಯದಲ್ಲಿ ಇವತ್ತೇ ಅವರು ತಮ್ಮ ಜೀವನದ ಮದುವೆ ಜೀವನದ 24ನೇ ವರ್ಷ ಪ್ರವೇಶಿಸ್ತಾ ಇದ್ದಾರೆ ಅಥವಾ ದಾಟಿದ್ದಾರೆ. ಸ್ವಾಮಿ ಅವರ ಮೇಲೆ ನೀನು ಕೈ ಇರಿಸು. ನೀನು ಅವ್ರನ್ನು ಬಲಪಡಿಸು. ಅವರ ದಾಂಪತ್ಯ ಜೀವನವನ್ನು ಆಶೀರ್ವದಿಸು. ಅವರ ಹೃದಯದಲ್ಲಿ ಸ್ವಾಮಿ ಕರ್ತನೆ ಸ್ವಾಮಿ ನೋವು ಇರುವಾಗಲೂ ಅವರು ಮುಗುಳ್ನಗೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಅವರ ಸೇವೆಯನ್ನು ಅಭಿವೃದ್ಧಿಪಡಿಸು. ಅವರ ನಿಮಿತ್ತವಾಗಿ ನಮ್ಮ ಪಟ್ಟಣದ ಈ ಭಾಗವು ನಮ್ಮ ಪಟ್ಟಣವೂ ಆಶೀರ್ವದಿಸಲ್ಪಡಬೇಕು ಸ್ವಾಮಿ. ಅನೇಕ ಆಶೆ ಅನೇಕ ಯೋಚನೆಯ ಹೃದಯದಲ್ಲಿವೆ. ಅವೆಲ್ಲವನ್ನು ನೆರವೇರಿಸಿ ನಮ್ಮ ಜನರಿಗೆ ದೊಡ್ಡ ಆಶೀರ್ವಾದವಾಗಿರುವಂತೆ ಅವರನ್ನು ವಿಪರೀತವಾಗಿ ಆಶೀರ್ವದಿಸು. ಈಗ ಇದ್ದ ಸ್ಥಿತಿಗಿಂತ ಇನ್ನೂ ಉನ್ನತ ಸ್ಥಿತಿಗೆ ಅವರನ್ನು ದಾಟಿಸಿ ಅವರನ್ನು ಮೇಲೆ ಕೆತ್ತಿ ಅವರನ್ನು ಉದ್ಧಾರ ಮಾಡಿ ಅವರ ನಿಮಿತ್ತವಾಗಿ ನಮ್ಮ ಪಟ್ಟಣವನ್ನು ಆಶೀರ್ವದಿಸಿ. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. The Almighty. If it is good, I will continue with English, or if you want me to speak in Kannada, Kannada. ಭಗವಂತನನ್ನ ಪ್ರಾರ್ಥಿಸುತ್ತಾ ಈ ಸುದಿನ ನನಗೆ ಸುವರ್ಣ ಕಲ್ಲುಂಟವರು ಇವತ್ತು ಬೆಳಿಗ್ಗೆ ಆಹ್ವಾನ ಪತ್ರ ಕೊಟ್ಟು ನಮ್ಮ ಎಲ್ಲ ಪಾಸ್ಟರ್ಸ್ಗಳನ್ನ ಭೇಟಿಯಾಗಬೇಕು ಅಂತ ಕೇಳ್ಕೊಂಡ್ರು. ಅದು ಭಾಳ ಖುಷಿಯ ವಿಚಾರ. ಇವತ್ತು ಬೆಳಗ್ಗೆ ನಾನು 3000 ಜಗದ್ಗುರುಗಳನ್ನ ಭೇಟಿಯಾಗಿ ನಮ್ಮ ಸಮಾಜದ ಎಲ್ಲ ಅರ್ಚಕ ಪುರೋಹಿತರನ್ನ ಮಧ್ಯಾಹ್ನನೇ ನಾನು ಒಂದು ಆಹ್ವಾನ ಕೊಟ್ಟು ಒಂದು ದೇವಸ್ಥಾನದ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಾನು ಇಟ್ಕೊಂಡಿದ್ದೆ. ಅಂಥ ಸಂದರ್ಭದಲ್ಲಿ ತಮ್ಮನ್ನು ನನಗೆ ಭೇಟಿಯಾಗಿ ಅವಕಾಶ ಮಾಡಿಕೊಟ್ಟಂಥ ಸುವರ್ಣ ಕಲ್ಕಲ್ರವರು ಮತ್ತು ಆ ಭಗವಂತನಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ರಂಭಾಪುರಿ ಜಗದ್ಗುರುಗಳಾದಂಥ ವೀರಗಂಗಾಧರ ಶಿವಾಚಾರ್ಯರ ಒಂದು ವಾಣಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಈ ವಾಣಿಯನ್ನು ನಂಬಿಕೊಂಡು ನಾವು ಇಷ್ಟು ದಿನ ಜೀವನ ನಡೆಸ್ತಾ ಇದ್ದೀವಿ. ಜಾತಿ ಭೇದ ಭಾವನೆ ಬಿಟ್ಟು ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶ ಯೇಸು ಅವರು ಕೊಟ್ಟಿದ್ದರು, ನಮ್ಮ ಗುರುಗಳು ಕೊಟ್ಟಿದ್ದರು. ವಿಶ್ವದ ಏಳಿಗೆಗಾಗಿ, ನಮ್ಮ ನಗರದ ಏಳಿಗೆಗಾಗಿ ಯಾವ ರೀತಿ ತಮ್ಮೆಲ್ಲರ ಆಶೀರ್ವಾದದಿಂದ ಶ್ರೀಮತಿ ಸುವರ್ಣ ಕಲ್ಕುಂಟರವರು ಪ್ರಗತಿಯಲ್ಲಿ ಸಾಗ್ತಾ ಇದ್ದಾರೆ. ಅವರ ಜೀವನದಲ್ಲಾಗಿರ್ಬೋದು, ಅವರ ರಾಜಕೀಯ ಕ್ಷೇತ್ರದ ಅಭಿವೃದ್ಧಿಯಲ್ಲಿರ್ಬೋದು, ನಮ್ಮೆಲ್ಲರ ಒಂದು ಪ್ರಾರ್ಥನೆಯ ದೊಡ್ಡ ಭಾಗ ಅದರಲ್ಲಿದೆ. ನಾನು ಕೂಡ ಈ ಸಮಾಜದ ಏಳಿಗೆಗಾಗಿ, ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರು ಬರಬೇಕಂತೇಳಿ ನಾನು ಶ್ರಮ ಪಡಲು ನಾನು ತಯಾರಿದ್ದೇನೆ. ಪ್ರತಿದಿನ ತಮ್ಮ ಪ್ರಾರ್ಥನೆಗೆ ನಾವು ಕೇಳ್ಕೋಬೇಕು. ಜಾಸ್ತಿ ಕ್ಯಾಲೆಂಡರ್ ಕಾಪಿಗಳಿಲ್ಲ. ಯಾಕಂದ್ರೆ ಉದ್ಘಾಟನೆಗೋಸ್ಕರ ಒಂದು 100 ಕ್ಯಾಲೆಂಡರ್ಗಳನ್ನ ನಾನು ಛಾಪಿಸಿದ್ದೆ. 10,000 ಕ್ಯಾಲೆಂಡರ್ನ ಛಾಪಿಸ್ಬೇಕಂತ ಸಂಕಲ್ಪ ಮಾಡಿದ್ದೆ. ತಮ್ಮೆಲ್ಲರ ಪರವಾಗಿ ಅಂದರೆ ಒಂದು 10 ಕ್ಯಾಲೆಂಡರ್ಗಳಿಗೆ ನಾವು ಪೂಜೆಯ ವೇದಿಕೆ ಬಂದು 4 ಜನ ಅದನ್ನ ಚಾಲನೆ ಕೊಡಬೇಕಂತ ಪಾಲನೆ ಮಾಡುವಂತಹ ಕಾರ್ಪೊರೇಟ್ ಒಂದು ಮುಂದಿನದಲ್ಲಿ ಬರುವಂಥ ಲೀಡ್ರಿಗಲ್ ಸ್ವಾಮಿ ಮಿಸ್ಟರ್ ಉಳ್ಳಗಡ್ಡಿ ಮತ್ತು ಪ್ರೆಸಿಡೆಂಟ್ ಕಾರ್ಪೊರೇಟ್ ಆದಂಥ ಸ್ವಾಮಿ ಈ ಕಾರ್ಯಕ್ರಮ ತಂದಂಥ ಮಿಸ್ಟರ್ ಉಳ್ಳಗಡ್ಡಿ ಅವರಿಗಾಗಿ ವಂದನೆ ಸಲ್ಲಿಸುತ್ತೇವೆ. ಈ ಕ್ಯಾಲೆಂಡರ್ ಬಿಡುಗಡೆ ಮಾಡುತ್ತಿರುವಾಗ ಹೊಂದಿಕೊಳ್ಳುವ ಪ್ರತಿಯೊಬ್ಬರೂ ಸಹ ಆತನಿಗಾಗಿ ದೀರ್ಘಕಾಲ ಎಡಬಿಡದೆ ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮನ್ನು ನಡೆಸಲು ಪ್ರೇರೇಪಿಸು ಸ್ವಾಮಿ. ಅವರು ಕರ್ತನೆ ಈ ನಗರವನ್ನು ಸರಿಯಾದ ರೀತಿಯಲ್ಲಿ ನ್ಯಾಯಬದ್ಧವಾದ ರೀತಿಯಲ್ಲಿ ಪಾಲನೆ ಮಾಡುವಂಥ ಪಾಲಕರನ್ನು ಎಬ್ಬಿಸಬೇಕೆಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಈಗಾಗಲೇ ಸ್ವಾಮಿ ನಿನ್ನನ್ನು ಸೇವಿಸುವಂತ ಎಲ್ಲರೂ ನಿನ್ನನ್ನು ಆರಾಧಿಸುವಂತ ಅವರ ಮೇಲೆ ಎಷ್ಟೊಂದು ಕತ್ತಲೆ ಕಮ್ಮಿಕೊಂಡಿದೆ ಸ್ವಾಮಿ. ಇದರಿಂದ ನಮಗೆ ಬಿಡುಗಡೆ, ಇದರಿಂದ ನಮಗೆ ಸ್ವಾಮಿ ರಾಜಪಾಲಕ ಮುಖಾಂತರ ಉಂಟಾಗಿರುವಂತಹ ಈ ವಂಚನೆಯಿಂದ ನಮ್ಮನ್ನು ಕಾಪಾಡುವಂತ ನಾಯಕರನ್ನು ಎಬ್ಬಿಸು. ಪ್ರಥಮವಾಗಿ ಶ್ರೀಮತಿ
ಸೌರಕಾಂತ ಸ್ವಾಮಿ ಶ್ರಮೆ ಸಂಕಟದಲ್ಲಿದ್ದಂಥ ನಮ್ಮೆಲ್ಲರಿಗೂ ನಮ್ಮ ಸಮಾಜಕ್ಕೆ ವಿಮುಕ್ತಿ ಉಂಟು ಮಾಡಬೇಕೆಂಬುದಾಗಿ ನಮ್ಮ ರಕ್ಷಕರು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ತಂದೆ. ಆಮೆನ್. ಭಾಳ ಈಗಲೇ ಅವ್ರು ಫೈಟ್ ಮಾಡ್ತಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಬೇಕಂತೇಳಿ. ಮುಂದೆ ಬರೋ ದಿನದಲ್ಲಿ ನಮ್ಗೆ ಅವ್ರು ಭಾಳ ಸಹಾಯ ಮಾಡ್ತಾರೆ. ದಯಮಾಡಿ ಅವರನ್ನು ನಿಮ್ಮನ್ನ ಮನೆಯೊಳಗೆ ನೀವು ಡೈಲಿ ಪ್ರೇಯರ್ ಮಾಡ್ತೀವಿ, ಪ್ರೇಯರ್ದಲ್ಲಿ ನೆನಪು ಮಾಡ್ತಾರೆ. ಅವ್ರ ಪರವಾಗಿ ದೇವರು ಅವ್ರಿಗೆ ಒಳ್ಳೆಯ ಒಂದು ಹುಷಾರು ಕೊಡಲಿ ಅಂತೇಳಿ ಮತ್ತು ದೇವರ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಇವತ್ತು ನಮ್ಮದು ಮದುವೆ ದಿವಸ ರೀ, ಮದುವೆ ಆಗಿ 24 ವರ್ಷ ಆಗಿದೆ. ದೇವರು 24 ವರ್ಷ ಯಾಕಂದ್ರೆ ನಮ್ಮ ಮನೆಯವರು ಹೋದ ವರ್ಷ ಹಬ್ಬ ದಿವಸ ಕುಂತಿದ್ದ ಕಡಿಮೆ ಇಲ್ಲ ಫುಲ್ ಒಂದು ಸೈಡ್ ಎಲ್ಲ ಇದನ್ನು ಮಾಡಿಕೊಂಡು ನಾವು ವರ್ಷ ವರ್ಷ ಬರ್ಬೇಕಂದ್ರೆ ದೇವರ ಆಶೀರ್ವಾದ ಇರಬೇಕು. ಯಾಕಂದ್ರೆ ನಾನು ನನ್ನ ಮಗ 1 ವರ್ಷ ಬಿಟ್ಟಿದ್ದು ಬಡ್ಡೆ ಹುಟ್ಟಿದಾಗಲಿಂದ ನಾನು ಕಂಟಿನ್ಯೂ ಬಡ್ಡೆ ಮಾಡ್ಕೊಂಡೇ ಬರ್ತಿದ್ದೆ. ಹೋದ ವರ್ಷ ನನ್ನ ಮಗ ಮಮ್ಮಿ ಈಗ ಬೇಡ ಮಮ್ಮಿ, ನಾನು ದೊಡ್ಡವನಾಗಿದ್ದೀನಿ, ಬಿಟ್ಟು ಬೇಡ ಅಂದರೆ ಇನ್ನೊಂದು ವರ್ಷ ಲಾಸ್ಟ್ 1 ವರ್ಷ ಆಗುತ್ತೆ ನಾನು ಮಾಡಂಗಿಲ್ಲ, ಲಾಸ್ಟ್ ಅಂತ ಮಾಡಿ ನನಗೆ ಗೊತ್ತಿಲ್ಲ, ಅದು ಲಾಸ್ಟ್ ಅದೆಲ್ಲ ಲಾಸ್ಟ್ ಟೈಮ್. ಆದರೆ ದೇವರು ಎಲ್ಲರೂ ಇನ್ನು ಹೆಚ್ಚಿನ ವಯಸ್ಸು ಕೊಡಬೇಕು, ಬಡ್ಡೆ ಮಾಡ್ಕೋಬೇಕು, ಮದುವೆ ದಿವಸ ಮಾಡ್ಕೋಬೇಕಂತ ನನ್ನ ಆಸೆ. ನೀವೆಲ್ಲರೂ ನನಗೋಸ್ಕರ ಭಾಳ ಪ್ರಾರ್ಥನೆ ಮಾಡಿದ್ರಿ, ನನಗೆ ಭಾಳ ಸಪೋರ್ಟ್ ಮಾಡಿದ್ರಿ, ನನಗೆ ಸಮಾಧಾನ ಮಾಡಿದ್ರಿ. ನಿಮಗೆಲ್ಲರಿಗೂ ನಾನು ಅವತ್ತು ಹೇಳಿದ್ದಾಗಲಿಲ್ಲ, ಇವತ್ತೆಲ್ಲ ಮಾಸ್ಟರ್ಸ್ ಆಗಿರಿ, ಅದಕ್ಕೆ ನಿಮಗೆ ನಾವು ಹೃದಯಪೂರ್ವಕ ಹೇಳ್ಕೊಳ್ತೇನೆ. ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಕ್ಕೆ ನನ್ನ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸಿದರೆ ಅದೇ ಪ್ರೀತಿಯನ್ನು ನಮ್ಮ ಪ್ರಜೆಗಳ ಮೇಲೆ ತೋರಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. Evil things and evil circumstances. Lord, we declare Abraham's blessings upon us because we became God's promise that we may receive Abraham's blessings. Cover this family once again. Lord, fulfill their desires. Lord, to meet all their needs. Lord, take away every trouble from their lives. Bless them, Lord. In Jesus' name we pray. Amen. All the heads of all church, all the reverends, brothers, sisters, and all the youths, all the brothers who are in Christ, I can say. Greetings to one and all. At the time of Christmas, a good Christmas wishes to one and all, and a very happy New Year also. I am very happy today really to see all the brothers and sisters in Christ under one platform. Really, it's a great time. Let us all clap for that. If I usually all the time keep on talking about unity in Christ, all the brothers who fight amongst ourselves. It's not from today. It's from the time when Moses has led us. This is coming up in Christians. So, but today, seeing everybody united under one shirt, I'm really, really happy. Let us continue this, prolong this as we are going to 2022. Let this unity be further go on and on, because we are coming up to a new era now. As the bill is passed, you all know we Christians are very quiet for peace. We are always for peace, we always say that. So we all took that as granted. None of us gave any message to them. So it is a new time for us from 2022, I think. We'll start, it has started from Brother Somu. I really miss Brother Somu. It has started from him that we are united. So from 2022, struggles will start out for us. So we must be prepared for it first, and we'll all see that God will give us much strength to fight against the elements coming up. But there were struggles. I request, this is a small request for our Christian brothers. See, last when we had this rally or meeting, we had a lot of problems which
which we couldn't see also, because some people see, they spread such a bad news. When people are united, let us be united itself, right? Such a false message telling that we have not got permissions and disturbing us. See, fighting among ourselves is really very bad. That should not happen. First, last time when I spoke also, I started speaking about unity. Now also I would like to tell the same thing. Never spread such rumors. See, whoever is helping, this is not a platform of politics. This is people sitting here, everybody chosen by God, people of God, people who are behind you also, those who are following them also, should be selected by God himself. Yes, isn't it? So, I request one and all who are participating here to be right all the time. Let us not be like Peter, right? See, that times we read the Bible, we are always into that. We read the Bible, we follow Christianism, everything. We say we are Christians, but still then we keep up our things and habits like other people unusual to God, right? But which is not correct. Let us be an example for others. See, though we are so much strong, so good, today we can find such different things stating this. The other day I have seen in the WhatsApp, they are talking about Santa Claus. Santa Claus is coming to convert. What is all this? That and how we should be. Let us be an example to other non-Christian community also. So let us be right. But I am really happy today, at least for today I am really happy. Let us continue. Let this coming Christmas be a very, Christmas and New Year, be a wonderful month where God will give us the strength to be united. So thank all the pastors for giving me such a good time to be with you all, sharing this love with you. Thank you for blessing me and praying for me. Keep praying all the time. We need your prayers support. Thank you very much. ఆ యొక్క సమాధానాన్ని స్వీకరించినందుకు మీకు వాళ్ళకి And once again, I want to thank Brother Beckham Danu for all the help that he extended towards this meeting. ಸಮಯದಲ್ಲಿ ಫರೋಹನು ನಾವು ನೋಡ್ತೇವೆ ಗಂಡು ಮಕ್ಕಳನ್ನೆಲ್ಲ ಅಲ್ಲಿ ನೈಲ್ ನದಿಯಲ್ಲಿ ಹಾಕುವುದಕ್ಕೆ ಅಪ್ಪಣೆ ಕೊಟ್ಟು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಅದನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು. ಇಲ್ಲಿ ಅವರು ಪಂಡಿತರು ಆ ನಕ್ಷತ್ರ ನೋಡಿದಾಗ ಒಂದು ಸಂಗತಿ ಅವರು ಗುರುತಿಸಿದರು, ಯಹೂದ್ಯರ ಅರಸನಾಗಿರುವವನು ಹುಟ್ಟಿದ್ದಾನೆ. ಯಹೂದ್ಯರ ಅರಸನಾಗಿ ಹುಟ್ಟಿದ್ದಾನೆ. ನಾವು ನೋಡ್ತೇವೆ ಆ ಚರಿತ್ರೆಯನ್ನು ನೋಡುವಾಗ ಅವರು ಯೂದಾಯದಿಂದಲೂ ಇಸ್ರಾಯೇಲ್ ದೇಶದಲ್ಲೂ ಸೆರೆಯಾಗಿ ಬೇರೆ ಬೇರೆ ದೇಶಗಳಿಗೆ ಹೋದರು. ಆಮೇಲೆ ಜರುಬ್ಬಾಬೆಲ್ನ ಸಮಯದಲ್ಲಿ ಅವರು ತಿರುಗಿ ಬಂದರು. ನಂತರದಲ್ಲಿ ನಾವು ನೋಡ್ತೇವೆ ಕ್ರಿಸ್ತ ಶಕ 70ನೇ ಇಸ್ವಿಯಲ್ಲೂ ಕೂಡ ಅವರು ಚದುರು. ಆದರೆ ಅಲ್ಲಿ ಹೆರೋದನ ಸಮಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಯಹೂದ್ಯರ ಅರಸು, ಯಹೂದ್ಯರ ಆಳ್ವಿಕೆ ಇಲ್ಲ. ಯಹೂದ್ಯರು ದೇಶದಲ್ಲಿದ್ದಾರೆ, ಅವರ ಆಳ್ವಿಕೆ ಇಲ್ಲ. ಅವರು ರೋಮನ್ ಎಂಪೈರ್ ಕೆಳಗೆ, ರೋಮನ್ ಸಾಮ್ರಾಜ್ಯದ ಕೆಳಗೆ ಅವರು ದಾಸರಾಗಿದ್ದರು. ಇಲ್ಲಿ ಯಹೂದ್ಯರ ಅರಸನು ಹುಟ್ಟಿದಾನಂತ ಕೇಳಿದಾಗ ಹೆರೋದನು ಭಯಪಟ್ಟ. ಹೆರೋದನು ಆತನು ರೋಮನ್ ಅಲ್ಲ, ಆತನು ಏಸಾವನ ವಂಶದವನು, ಎದೋಮ್ ವಂಶದವನು. ಅವನು ಹೇಗೋ ಆ ರೋಮ್ ಸಾಮ್ರಾಜ್ಯದಲ್ಲಿ ಒಂದು ಅಧಿಕಾರ ಪಡ್ಕೊಂಡಿದ್ದ. ಇಲ್ಲಿ ಯಹೂದ್ಯರ ಅರಸನು ಹುಟ್ಟಿದಾನೆ ಅಂತ ಕೇಳಿದಾಗ ಅವನಿಗೆ ಕಳವಳ ಆಯಿತು. ನನ್ನ ಒಂದು ಸಿಂಹಾಸನ ಹೋಗ್ತದೆ, ನನ್ನ ಅಧಿಕಾರ ಹೋಗ್ತದೆ ಎಂಬುದಾಗಿ ಅವನು ಭಯಪಟ್ಟು ಆತನು ವಿಚಾರಿಸುವುದನ್ನು ನೋಡ್ತೇವೆ. ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು. ನಾವು ಯೇಸುವಿನ ಒಂದು ಜನನದ ಸಮಯದಲ್ಲಿ ಒಂದು ನಕ್ಷತ್ರ ಕಾಣಿಸಿದಾಗ ಆ ಪಂಡಿತರು ಅದನ್ನು ಗುರುತು ಹಿಡಿದು ಇದು ಯಹೂದ್ಯರ ಅರಸನೇ ಹುಟ್ಟಿದ್ದಾನೆಂಬುದಾಗಿ ಗುರುತಿಸಿ ಅನೇಕ ಪ್ರವಾದನೆ ಮುಖಾಂತರವಾಗಿ ಇದು ನೆರವೇರಿದೆ
ಎಂಬುದಾಗಿ ಅವರು ಆತನನ್ನು ಹುಡುಕುತ್ತಾ ಬಂದರು. ಈ ಸಮಯದಲ್ಲಿ ನಾನು ಅಂದುಕೊಳ್ಳುವಂಥ ಸಂಗತಿ, ಕರ್ತನ ಎರಡನೇ ಬರುಳಿದೆ. ಅನೇಕ ಸೂಚನೆಗಳು ನೆರವೇರ್ತಾ ಇರುವುದರಲ್ಲಿ ನಾವು ಜನರನ್ನು ಕ್ರಿಸ್ತನ ಬಳಿಗೆ ನಡೆಸುವುದಕ್ಕೆ ಆ ನಕ್ಷತ್ರಗಳಾಗಬೇಕು. ಅದು ಯಹೂದ್ಯರ ಅರಸನನ್ನು ಸೂಚಿಸುವ ನಕ್ಷತ್ರಗಳಾಗಬೇಕು. ಯೇಸುವನ್ನು ಸೂಚಿಸುವ ನಕ್ಷತ್ರಗಳು ನಾವು ಆಗಿ ಜನರನ್ನು ಆತನ ಬಳಿಗೆ ನಡೆಸುವಂತರಾಗಿರಬೇಕು. ಇಲ್ಲಿ ಆತನು ಹೇಳ್ತಾನೆ, ಅಲ್ಲಿ ಔನ್ನತ್ಯಕರమైనటువంటి దినం మనకందరికి కూడా ಇವತ್ತಿನ ದಿವಸ ನಾವು ಸೇರಿ ಬಂದಿರುವುದು ನೆನೆಸಿಕೊಳ್ಳುವುದೇನಂತಂದ್ರೆ, ಸೃಷ್ಟಿಕರ್ತನಾದಂಥ ದೇವರು ಸೃಷ್ಟಿಯಲ್ಲಿ ಪ್ರವೇಶ ಆಗಿರುವಂಥ ಸಮಯ. ಇದನ್ನೇ ನಾವು ಜ್ಞಾಪಕ ಮಾಡಿಕೊಳ್ಳಲಿಕ್ಕೆ ಬಂದಿದ್ದೇವೆ. ಆದರೆ ಮುಂದೆ ಈ ಒಂದು ಭಾಗಕ್ಕೆ ನಾವು ಹೋಗೋ ಮುಂಚೆ ಯಾಕೋಬನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ನೀವು ಮನೆಗೆ ಹೋಗಿ ಓದಿಕೊಳ್ಳಿರಿ. ಅಲ್ಲಿ ಯಾಕೋಬನು ಒಂದು ಮಾತನ್ನು ಪ್ರಸ್ತಾವನೆ ಮಾಡ್ತಾನೆ. ಏನಪ್ಪ, ನಿಮ್ಮ ಸಭೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಂಥವ್ರಿಗೆ ಒಂದು ಥರವಾದ ಗೌರವಿಕೆ, ಅವರನ್ನು ಸನ್ಮಾನಿಸುವುದು, ಇಲ್ಲದವರು ಬಡತನದಲ್ಲಿದ್ದಂಥವ್ರಿಗೆ ಬೇರೆ ಸ್ಥಾನಮಾನ ಕೊಡೋದು, ಈ ಒಂದು ಭಿನ್ನತ್ವವು ಯಾಕೆ? ವೈ ಡು ಯು ప్రాక్టీస్ ప్రెజుడిస్? వై డు యు ప్రాక్టీస్ ప్రెజుడిస్? ఎందుకంటే ఒకరిని అభిమానించేది, ఒకరిని దురభిమానించేది, ఉన్నవారిని ಅಭಿಮಾನಿಸണം, లేని వారిని ದುರಭಿಮಾನಿಸಣಮ. ಇದ್ದವರನ್ನು ನಾವು ಹೆಚ್ಚಾಗಿ ಅಭಿಮಾನಿಸ್ತೇವೆ, ಇಲ್ಲದವರನ್ನು ನಾವು ದುರಭಿಮಾನಿಸ್ತೇವೆ. ಇವನು ಕೆಲಸಕ್ಕೆ ಬರಲಾರದಂಥ ವ್ಯಕ್ತಿ. ಆದರೆ ಈಗಾಗಲೇ ಪಾಸ್ಟರ್ ಲೂಥರ್ ಅವರು ಜ್ಞಾನಿಗಳ ವಿಷಯ ಬಗ್ಗೆ ನಮ್ಮೊಟ್ಟಿಗೆ ಹಂಚಿಕೊಂಡನು. ನಾನು ಅಲ್ಲಿ ಆ ಒಂದು ಭಾಗಕ್ಕೆ ಹೋಗುವುದಲ್ಲ. ಒಂದು ಯೇಸು ಕ್ರಿಸ್ತನು, ನಾನು ಈಗಲೇ ಹೇಳಿದ್ದೇನೆ, ಸೃಷ್ಟಿಕರ್ತನು ಸೃಷ್ಟಿಯಲ್ಲಿ ಪ್ರವೇಶಿರುವಾಗ ಯಾವ ಒಂದು వర్గಕ್ಕೆ ಸೇರಿದಂಥ ಜನರನ್ನು ನಾವು ನೋಡುತ್ತೇವೆ. ప్రియులారా, ఇప్పుడే నేను చెప్పినట్లుగా సృష్టికర్త అయినటువంటి దేవుడు సృష్టిలోనికి ప్రవేశించినప్పుడు ఎటువంటి వారిని ఆయన చెంతకు నడిపించాడు? 2 వర్గాల వారు, 2 వర్గాలు. ఒకటి జ్ఞానం లేని వారు, విద్య లేని పామరులు, అనగా పశువుల కాపరు, గొర్రెల కాపరులు. వారికి సమాజంలో స్థానం లేదు, మందిరానికి రావడానికి స్థానం లేదు, లేదా అక్కడ సమాజ కూడికలు ఏదైనా సరే వారిని పిలిచేవారు కాదు. అనగా వారు ఎక్కడికి వచ్చినా సమాజంలో వారు ఉండటానికి వీలే లేదు. కంపు కొడుతుంటారు, వారిని గౌరవించేటువంటి ప్రసక్తే లేదు. వ్యక్తిగతంగా వారిని ఎవరు కూడా గౌరవించరు. మరి ఆది కాండము 46:34లో మనం చదివినట్లయితే ఐగుప్తీయులు గొర్రెల కాపర్లను నిషేధించేవారు. They considered, when you read in Genesis chapter 46:34, there the Egyptian cursed, the shepherds were a cursed people. That's the reason why.